ಬಿಲ್ಲಿಂಗಲ್ಲಿ ಇದ್ದಿದ್ದು ಕ್ಯೂ ನೋಡಿನೇ ಸಾಕಾಗಿ ಹೆಂಗೆ ಬಂದಿದ್ದು ಹಂಗೆ ವಾಪಸ್ ಆಟೋ ಹೊತ್ಕೊಂಡು ಮನೆಗೆ ಬಂದ್ಬಿಟ್ಟೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆಯಿಂದ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ತಿಂಡಿ ತಿನ್ನು ಸಿಯಾಂಶ್ಗೂ ಸರಿ ತಿನ್ನಿಸಿ ನಾನು ಪಾಪು ಇಬ್ಬರು ರೆಡಿಯಾಗಿ ಆಟೋ ಬುಕ್ ಮಾಡಿಕೊಂಡು ಒಂದು ಕಡೆ ಹೊರಟು. ಅಂದಂಗೆ ನಾವು ಬಂದಿದ್ದು ಎಲ್ಗಂದ್ರೆ ಬೆಂಗಳೂರಲ್ಲಿ ತಾಜ್ ಹೋಟೆಲ್ನಲ್ಲಿ ನಡೀತಿರೋ ಎಕ್ಸಿಬಿಷನ್. ಇನ್ಸ್ಟಾಗ್ರಾಮಲ್ಲಿ ತುಂಬಾ ಸುದ್ದಿ ಆಗ್ತಾ ಇತ್ತು ಈ ಎಕ್ಸಿಬಿಷನ್ ಬಗ್ಗೆ. ಹಾಗಾಗಿ ನಾನು ನೋಡೇ ಬಿಡೋಣ ಅಂತ ಬಂದು ನೋಡಿದ್ರೆ ಜನವೋ ಜನ. ನಾನು ಯಾವುದೋ ಜಾತ್ರೆಗೆ ಬಂದಿದ್ದೀನಿ ಅಂತ ಒಂದು ಸೆಕೆಂಡ್ ಫೀಲ್ ಆಯಿತು ನನಗೆ. ಅಷ್ಟು ಜನ ಇದ್ದರು. ಬ್ರ್ಯಾಂಡೆಡ್ ಬಟ್ಟೆಗಳು ಅಂದರೆ 2-3 ಸಾವಿರ ಇರೋ ಬಟ್ಟೆಗಳೆಲ್ಲ 200-300 ರೂಪಾಯಿಗೆ ಸಿಗುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದು. ಕಡಿಮೆಗೆ ಇಲ್ಲಿ ಯಾವ ಬಟ್ಟೆಗಳು ಇರಲಿಲ್ಲ. ಮಕ್ಕಳದು ಒಂದು ಹೂಡಿಗೆನೆ 500 ರೂಪೀಸ್ ಇತ್ತು. ಪಿಲ್ಲೋ ಕವರ್ಸ್ ಎಲ್ಲ 400 ಸಮಥಿಂಗ್ ಇತ್ತು. ಈ ಬಿಲ್ಲಿಂಗಲ್ಲಿ ಇದ್ದಿದ್ದು ಕ್ಯೂ ನೋಡಿ ಇವರೆಲ್ಲ ಇವತ್ತೇ ಮನೆಗೆ ಹೋಗ್ತಾರಾ ಅಂತ ಅನ್ನಿಸ್ಬಿಡ್ತು ನನಗೆ. ನೀವೇನಾದರೂ ಬೆಂಗಳೂರಲ್ಲಿದ್ದು ಈ ಎಕ್ಸಿಬಿಷನ್ಗೆ ಇವತ್ತು ಹೋಗ್ಬೇಕಂತ ಪ್ಲಾನ್ ಮಾಡಿದರೆ ಒಂದ್ಸಲ ಯೋಚನೆ ಮಾಡಿ. ನಿನ್ನೆ ಸ್ಯಾಟರ್ಡೇನೇ ಅಷ್ಟು ರಶ್ ಇತ್ತು, ಇವತ್ತು ಸಂಡೇ ಇನ್ನೂ ಎಷ್ಟು ರಶ್ ಇರುತ್ತೆ ಒಂದ್ಸಲ ಯೋಚನೆ ಮಾಡಿ ಹೋಗಿ. ಆಮೇಲೆ ಆಟೋ ಹತ್ಕೊಂಡು ಮನೆಗೆ ಬಂದುಬಿಟ್ಟೆ. ಸಂಜೆ ನಮ್ಮ ಮನೆ ಕೆಳಗಡೆ ಮಕ್ಕಳು ಆಟ ಆಡ್ತಿದ್ರು. ಹಂಗಾಗಿ ಸಿಯಾಂಶ್ನು ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಂಬಂದೆ. ವ್ಲಾಗ್ ಇಷ್ಟ ಇದೆ ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡೋದು ಮರಿಬೇಡಿ.